ಇನ್ನು ಗೃಹಲಕ್ಷ್ಮಿ ಯೋಜನೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಆನ್ಲೈನ್ ವಿಂಡೋ ಮುಕ್ತಾಯ ಹಂತಕ್ಕೆ. ಅಂದರೆ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಆರ್ಥಿಕ ನೆರವು ನೀಡುವ ಗೃಹಲಕ್ಷ್ಮಿ ಯೋಜನೆಯ ಇತ್ತೀಚಿನ ಪ್ರಗತಿ ಪರಿಶೀಲನೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವತ್ತು ನಡೆಸಿದೆ. ತಾಂತ್ರಿಕ ದೋಷಗಳು ಅಥವಾ ಬ್ಯಾಂಕ್ ಖಾತೆಯ ಆಧಾರ್ ಜೋಡಣೆಯಾಗದ ಕಾರಣ ತಡೆ ಹಿಡಿಯಲಾಗಿದ್ದು, ಸುಮಾರು ಲಕ್ಷಾಂತರ ಮಹಿಳೆಯರ ಬಾಕಿ ಹಣ ಬಿಡುಗಡೆಗೆ ಬ್ಯಾಂಕ್ಗಳಿಗೆ ನಿರ್ದೇಶನ ನೀಡಲಾಗಿದೆ. ಆಧಾರಿತ ಪಾವತಿ ವ್ಯವಸ್ಥೆ ಅಂದರೆ ABPS ಅಡಿಯಲ್ಲಿ ನೇರವಾಗಿ DBT ಮೂಲಕ ಹಣ ವರ್ಗಾವಣೆಯಾಗುತ್ತಿರುತ್ತಿದ್ದು, ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಇದರೊಂದಿಗೆ ಅರ್ಹತೆ ಇದ್ದರೂ ಇದುವರೆಗೆ ನೋಂದಣಿ ಮಾಡಿಕೊಳ್ಳದ ಬಾಕಿ ಉಳಿದಿರುವ ಮಹಿಳೆಯರಿಗಾಗಿ ಮುಂಬರುವ 2 ದಿನಗಳ ಕಾಲ ಹೊಸ ಅರ್ಜಿ ಸಲ್ಲಿಕೆಯ ವಿಂಡೋವು ಆನ್ಲೈನ್ನಲ್ಲಿ ತೆರೆಯಲಾಗಿದೆ. ಇಲಾಖೆ ಸಜ್ಜಾಗಿದೆ. ಹಿರಿಯ ನಾಗರಿಕರು ಮತ್ತು ವಿಕಲಚೇತನರಿಗೆ ಅವರ ಮನೆ ಬಾಗಿಲಿಗೆ ಹೋಗಿ ಅರ್ಜಿ ಭರ್ತಿ ಮಾಡಲು ವಿಶೇಷ ಸಿಬ್ಬಂದಿಯನ್ನು ನಿಯೋಜಿಸಲಾಗ್ತದೆ.